ವೇಸ್ಟ್ ಆಗೋ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಯಾವ ಥರ ಯೂಸ್ಫುಲ್ ಆಗೋ ಥಿಂಗ್ಸ್ನ ಮಾಡೋದು ಅಂತ ತಿಳ್ಕೊಳೋಕ್ಕೆ ಫಸ್ಟಿಂದ ಫುಲ್ವರೆಗೂ ವೀಡಿಯೋ ನೋಡಿ. ಈಗ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಟು ಮೈ ನ್ಯೂ ವಿಡಿಯೋ. ತಮ್ನೈಲ್ ಟೈಟಲ್ ನೋಡಿ ನಿಮಗಾಗಲೇ ಗೊತ್ತಾಗಿರುತ್ತೆ. ವೇಸ್ಟ್ ಆಗೋ ಬಾಟ್ಲಿಗಳಿಂದ ನಾನು ಡೆಕೋರೇಟಿವ್ ಐಟಮ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಫುಲ್ ನೋಡಿ, ನೀವು ಕೂಡ ಮಾಡ್ಕೊಳ್ಳಿ ಆಯಿತಾ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಅಂದರೆ ಈ ಬಾಟ್ಲಿ ತೊಗೊಂಡಿದ್ದೀನಿ. ಫಸ್ಟು ಈ ಥರ ಒಂದು ನೈಫ್ ತೊಗೋಬೇಕು, ಚಾಕು ತಗೊಂಡು ಇಲ್ಲಿ ಲಾಸ್ಟಿಗೆ ಒಂದು ಲೈನ್ ಇರುತ್ತೆ, ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ನೋಡಿ. ಇಲ್ಲಿ ಲಾಸ್ಟಿಗೆ ಲೈನ್ ಇದೆಯಲ್ಲ, ಅದನ್ನು ನಾವು ಕಟ್ ಮಾಡೋಣ ಸ್ವಲ್ಪ ಅಷ್ಟೇ. ಹಾಂ, ಇಷ್ಟು ಓಪನ್ ಆಗುವಷ್ಟು ಕಟ್ ಮಾಡ್ಕೋಬೇಕು. ಇಲ್ಲಿ ಸೀಸರ್ ಕತ್ರೆಯಿಂದ ಇದನ್ನು ರೌಂಡಾಗಿ ಕಟ್ ಮಾಡ್ಕೋಬೇಕು. ಅದೇ ಲೈನ್ ಮೇಲೆ ನಾವು ಈ ಥರ ಕಟ್ ಮಾಡ್ಕೋಬೇಕು ಫುಲ್ಲು ನೋಡಿ. ಈ ಥರ ಒಂದೇ ಲೆವೆಲ್ಗೆ ಬರಬೇಕು, ಇದಷ್ಟೇ ಹೋಗಬೇಕು. ಇದು ಯೂಸ್ ಇಲ್ಲ ನಮಗೆ, ಸೈಡ್ ಇಡೋಣ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನಿಮಗೆ ಲೈನ್ ಕಾಣ್ತಾ ಇದೆಯಲ್ಲ, ಇದು ಒಂದೊಂದು ಲೈನ್ ಕಾಣ್ತಾ ಇದೆಯಲ್ಲ, ಆ ಒಂದು ಲೈನಲ್ಲಿ ಫಸ್ಟ್ ಲೈನಲ್ಲಿ ಏನು ಮಾಡಬೇಕಂದ್ರೆ ಈ ಥರ ಕ್ರಾಸಾಗಿ ಕಟ್ ಮಾಡಿಕೊಂಡು ಇನ್ನು ಉಳ್ಕಿದ್ದು ಆ ಲೈನ್ ಮೇಲೆ ನೀವು ಯಾವ ಥರ ಲೈನ್ ಬಂದಿದೆ ಅದೇ ಥರ ಈ ಥರ ಕಟ್ ಮಾಡ್ಕೊತ ಹೋಗಬೇಕು. ಅದು ಫುಲ್ಲು ಕಂಟಿನ್ಯೂ ಆಗಿರುತ್ತಲ್ಲ, ಅದೇ ಥರ ನಾವು ಕಟ್ ಮಾಡ್ಕೊತ ಹೋಗಬೇಕು. ಅದು ರೌಂಡಾಗಿ ಬರಬೇಕು. ಈ ಥರ ಕಾಣ್ತಾ ಇರ್ಬೋದು ನಿಮಗೆ. ನೋಡಿ, ಇದು ಇಷ್ಟು ಮತ್ತು ಇಷ್ಟು ಯೂಸ್ಫುಲ್ ಇಲ್ಲ, ಇನ್ನು ಉಳ್ಕಿದ್ದೆಲ್ಲ ಯೂಸ್ಫುಲ್ ಇದೆ. ಅಂದರೆ ಇದು ನಾವು ಲಾಸ್ಟಿಗೆ ಈ ಥರ ದಪ್ಪ ಕಟ್ ಮಾಡ್ಕೋಬೇಕು ನೋಡಿ. ಇಷ್ಟು ದಪ್ಪ ಇರಬೇಕು, ಥಿಕ್. ಅಂದರೆ 2 ಲೇಯರ್ ಕೂಡಿ 1 ಲೇಯರ್ ಆಗಬೇಕು ಅದು, ಆ ಥರ. ಇಂದು ನೋಡಿ ಈ ಥರ ಬರಬೇಕಿದು. ಇಷ್ಟು ಹಿಂಗೆ ಇದು ಎಳಿ ಥರ ಈ ಥರ ಬರಬೇಕು ಆಯಿತಾ. ಈ ಥರ ಕಟ್ ಮಾಡ್ಕೋಬೇಕು. ಅದೇ ರೀತಿ ಈ ಬಾಟ್ಲಿ ಕೂಡ ನಾನು ಕಟ್ ಮಾಡ್ಕೊತೀನಿ. 2 ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, 2 ಈ ಥರ ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈ ಥರ A4 ಶೀಟ್ ಆದರೂ ತೊಗೊಳ್ಳಿ ಅಥವಾ ಕಲರ್ ಪೇಪರ್ ಆದರೂ ತೊಗೊಳ್ಳಿ. ಈ ಥರ ಒಂದಕ್ಕೆ 2 ಬೇಕಾಗುತ್ತೆ. ಒಂದು ಈ ಥರ ಸ್ಟ್ರಿಂಗ್ ಆದರೆ, ಒಂದು ಬಾಟ್ಲಿ ಆದರೆ 2 ಈ ಥರ ಶೀಟ್ ಬೇಕಾಗುತ್ತೆ. ಶೀಟ್ನ ಈ ಥರ ಒಂದು ಫೋಲ್ಡ್ ಮಾಡಿ, ಮತ್ತು ಎರಡನೇದ್ದು ಈ ಥರ ಇಷ್ಟು ಫೋಲ್ಡ್ ಮಾಡಿ, ಈ ಥರ 2 ಫೋಲ್ಡ್ ಆದಮೇಲೆ ಲಾಸ್ಟ್ ಫೋಲ್ಡ್ ಈ ಥರ ಮಾಡಿ 3 ಫೋಲ್ಡ್ ಆಗುತ್ತವೆ ಆಯಿತಾ. ನೆಕ್ಸ್ಟು ಇದನ್ನು ಓಪನ್ ಮಾಡಿಕೊಂಡು ಫೋಲ್ಡ್ ಮಾಡಿರ್ತಿರಲ್ಲ ಅಷ್ಟೇ ಕಟ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಇಲ್ಲಿ ಕಟ್ ಮಾಡಿ, ಮತ್ತೆ ಇಲ್ಲಿ ಕಟ್ ಮಾಡಿ. ಒಟ್ಟು ಇಷ್ಟರಲ್ಲಿ 8 ಆಗಬೇಕು. ಒಂದು A4 ಶೀಟಲ್ಲಿ 8 ಪೇಪರ್ ಆಗಬೇಕು. ಈ ಥರ ರೆಡಿ ಆಯಿತು. ಈ ಥರ ಒಂದೊಂದು ಪೇಪರ್ನ ತೊಗೊಂಡು ಫಸ್ಟು ಒಂದು ಪೇಪರ್ ತೊಗೊಂಡು ಈ ಥರ ಫೋಲ್ಡ್ ಮಾಡಿ. ಫಸ್ಟ್ ಫೋಲ್ಡ್, ನೆಕ್ಸ್ಟು ಇನ್ನೊಂದು ಫೋಲ್ಡ್, ಮತ್ತೆ ಈ ಥರ ಇನ್ನೊಂದು ಫೋಲ್ಡ್ ಹೋಗ್ಬೇಕು ಈ ಥರ ಆಯಿತಾ. ನೆಕ್ಸ್ಟು ನೀವು ಒಂದು ಪೆನ್ಸಿಲ್ ತಗೊಂಡು ಈ ಥರ ಮಾರ್ಕ್ ಹಾಕೊಳ್ಳಿ. ಅಂದರೆ ನಿಮಗೆ ಎಷ್ಟು ಲೆಂತ್ ಬೇಕೋ ಆ ಥರ. ಅಂದರೆ ನಾನು ಇಲ್ಲಿ ಹೂ ಮಾಡ್ತಾಯಿದ್ದೀನಿ ಈ ಪೇಪರಲ್ಲಿ. ಇನ್ನೊಂದು ಫೋಲ್ಡ್ ಬೇಕಾದರೂ ಮಾಡ್ಕೋಬೋದು. ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು, ದಳ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋಬೋದು. ಲೆಂತ್ ಉದ್ದ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇಲ್ಲಿಗೆ
ಈ ಥರ ಮಾರ್ಕ್ ಮಾಡಿಕೊಂಡು ಸೀಸರಿಂದ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಓಪನ್ ಮಾಡೋಣ. ಇದು ಹೂ ಆಗಿರುತ್ತೆ, ಈ ಥರ ಹೂ ಆಗಿರುತ್ತೆ. ಇದೇ ಥರ ನಾವು ಎಲ್ಲ ಪೇಪರಲ್ಲೂ ಇದೇ ಥರ ಹೂವನ್ನ ಮಾಡಿಕೊಂಡು ಇಡೋಣ, ಆಯಿತಾ? ಇದೇ ಥರ ಎಲ್ಲ ನಾನು ಮಾಡ್ಕೊತೀನಿ. ಸೊ ರೆಡಿಯಾಗಿವೆ ನೋಡಿ. ನಾನು ಯಾಕೆ ಫಸ್ಟು ವೈಟ್ ಕಲರ್ ಮಾಡ್ಕೊಂಡಿದ್ದೀನಿ ಅಂದರೆ, ನಮ್ಮ ಡೋರ್ಗೆ ಈ ವೈಟ್ ಕಲರು ಕರೆಕ್ಟ್ ಆಗುತ್ತೆ. ಡೋರ್ ಪ್ರಕಾರ ನಾವು ನೋಡಿ ಮಾಡ್ಕೋಬೇಕು, ಅಲ್ಟರ್ನೇಟ್ ಅದಕ್ಕೆ ಯಾವ್ದು ಸೆಟ್ ಆಗುತ್ತೆ ಅಂತ. ಎದಕ್ಕಂದರೆ ನಾವು ಮಾಡ್ತಾ ಇರೋದು ಡೋರ್ಗೆ ಯೂಸ್ ಆಗೋವಂಥ ಡೆಕೋರೇಟಿವ್ ಐಟಮ್, ಆಯಿತಾ? ನಾನಿಲ್ಲಿ ಯೆಲ್ಲೋ ಮತ್ತು ರೆಡ್ ಕಲರ್ನ ಸ್ಕೆಚ್ ಪೆನ್ ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಮಿಡಲ್ ಡಾಟ್ ಇಡಬೇಕು ಒಂದು, ನೋಡಿ ಈ ಥರ ಹೂ ರೀತಿ ಕಾಣೋಕ್ಕೆ ಡಾಟ್ ಇಡಬೇಕು. ಅದಕ್ಕೆ ಎರಡೂ ಕಡೆ ಡಾಟ್ ಇಡಬೇಕು ಈ ಥರ, ಆಯಿತಾ? ಇದೇ ಥರ ನಾನು ಅಲ್ಟರ್ನೇಟಿವ್ ಒಂದು ಯೆಲ್ಲೋ ಆದರೆ ಒಂದು ರೆಡ್ ಮಾಡ್ಕೊತೀನಿ, ಆಯಿತಾ? ನೀವು ಇಷ್ಟ ಆಗೋ ಕಲರ್, ನಿಮಗೆ ಇಷ್ಟ ಆಗೋ ಕಲರ್ ಕೂಡ ಮಾಡ್ಕೋಬೋದು ಯಾವುದಾದ್ರೂ, ಆಯಿತಾ? ನೋಡಿ ಈಗ ಹೂ ರೀತಿ ಕಾಣ್ತಾ ಇದ್ದಾವೆ. ಇದೇ ರೀತಿ ನಾನು ಎಲ್ಲ ಮಾಡ್ಕೊತೀನಿ. ನಿಮಗೆ ಇಷ್ಟ ಆಗೋ ಕಲರ್ ಕೂಡ ಮಾಡ್ಕೋಬೋದು ನೀವು. ಆಮೇಲೆ ಏನು ಮಾಡಬೇಕಂದ್ರೆ ನೋಡಿ, ಎಲ್ಲ ಫ್ಲವರ್ಸು ರೆಡಿಯಾಗಿವೆ. ಈಗ ಏನು ಮಾಡಬೇಕಂದ್ರೆ, ಈ ಸ್ಟ್ರಿಂಗ್, ಈ ಪ್ಲ್ಯಾಸ್ಟಿಕ್ಕಿಂದು ಆಗಲ್ಲಿ ಕಟ್ ಮಾಡಿದ್ವಲ್ಲ ಆ ಸ್ಟ್ರಿಂಗ್ನ ತೊಗೊಂಡು ಈ ಥರ ಫ್ಲವರ್ಸ್ನ ತೊಗೊಂಡು ಏನು ಮಾಡಬೇಕಂದ್ರೆ, ಇಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ಒಂದು ಇಷ್ಟನ್ನು ಬಿಡಬೇಕು. ಫಸ್ಟಿಗೆ ಮೇಲೆ ಕಟ್ ಮಾಡಿರ್ತೀವಲ್ಲ ಅದನ್ನು ಇಷ್ಟು ಬಿಟ್ಟು, ಇಲ್ಲಿಂದ ಒಂದೊಂದು ಲೆಂತು ಅಂತ ಒಂದು ಬಳ್ಳಷ್ಟು ಲೆಂತು ನೋಡಿ, ಒಂದು ಬಳ್ಳಷ್ಟು ಇಷ್ಟು ಲೆಂತನ್ನ ಬಿಟ್ಟು ಇಲ್ಲಿ ಸ್ಟೆಪ್ಲರ್ನ ಹೊಡಿಬೇಕು, ಆಯಿತಾ? ಈ ಥರ ನೋಡಿ, ಈ ಥರ ಬರಬೇಕಲ್ಲ ನೋಡಿ, ಈ ಥರ ಬರಬೇಕು. ನೆಕ್ಸ್ಟು ಒಂದು ಬಳ್ಳು ಅಥವಾ ನೆಕ್ಸ್ಟು ಇಲ್ಲಿ ಯೆಲ್ಲೋ ಕಲರ್ ಫ್ಲವರ್ನ ಇಲ್ಲಿ ಸ್ಟಿಪ್ ಮಾಡ್ಕೋಬೇಕು ಈ ಥರ. ನೀವು ಸ್ಟೆಪ್ಲಿಂಗ್ ಮಾಡ್ತಿರುವಾಗ ಇದು ಪಿನ್ ಹಿಂದಲ್ ಸೈಡು ಇಲ್ಲಿ ಬರಬೇಕು, ಹಿಂದೆ ಬರಬೇಕು, ಮುಂದಲ್ ಸೈಡು ಮುಂದೆ ಬರಬೇಕು, ಆಯಿತಾ? ಈ ಥರ ಕಾಣೋದಿಲ್ಲ ಮತ್ತು ಕರೆಕ್ಟಾಗಿ ಇರುತ್ತೆ ಅಂತ ಈ ಥರ ಬರಬೇಕು. ಇದೇ ಥರ ನಾವು ಎಲ್ಲ ಕಡೆನೂ ಫ್ಲವರ್ಸ್ನ ಸ್ಟಿಪ್ ಮಾಡ್ಕೊಳ್ಳೋಣ. ರೆಡಿ ಆಯಿತು ನಮ್ಮ ಡೋರ್ ಡೆಕೋರೇಟಿವ್ ಐಟಮ್ ನೋಡಿ, ಯಾವ ಥರ ಇದೆ. ಈಗ ಇನ್ನೊಂದು ಬಾಟ್ಲಿದು ಅದೇ ರೀತಿನ ಇದನ್ನು ಕೂಡ ಮಾಡ್ಕೊತೀನಿ. ರೆಡಿ ಆಯಿತು ನಮ್ಮ ಡೋರ್ ಡೆಕೋರೇಟಿವ್ ಐಟಮ್, ಎರಡೂ ಕೂಡ ಮಾಡಿಕೊಂಡೆ. ನೆಕ್ಸ್ಟು ಇದನ್ನು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಡಬ್ಣ ಅಂತಿರುತ್ತೆ, ಅದನ್ನು ತೊಗೊಂಡು ಇಲ್ಲಿ ಹೋಲ್ ಮಾಡಬೇಕು. ಇಲ್ಲಿಗೆ ಎರಡಕ್ಕೂ ಕೂಡ ಅದೇ ಥರ ಹೋಲ್ ಮಾಡ್ತೀನಿ. ಮಳೆ ಕಾಣ್ತಾ ಇದೆಯಲ್ಲ, ಅದಕ್ಕೆ ನಾವು ಈ ಥರ ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ ತೂತು ಮಾಡಿದ್ವಲ್ಲ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಹಾಕೋದು ಡೋರ್ಗೆ, ಈ ಥರ ಕಾಣುತ್ತೆ. ನೀವು ಈ ಥರ ಗೋಡೆಗೂ ಕೂಡ ಹಾಕೋಬೋದು, ಈ ಥರ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.